ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. 2025ನೇ ಇಸ್ವಿ ಜನವರಿ ತಿಂಗಳಲ್ಲಿ ಸಿಂಹರಾಶಿಯವರ ಮೇಲೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ. 2025 ಇಸ್ವಿಯ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮ ವೀಕ್ಷಕರಿಗೆ. CS ಅಷ್ಟೋನ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಸಿಂಹರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಎಲ್ಲ ಧನ ಕನಕಗಳೆಲ್ಲವೂ ಕನ್ನಡಿ ಗಂಟಾಗ್ಬಿಡ್ತದೆ. ಕಾಣತ್ತೆ ತೊಗೊಳಕ್ಕಾಗಲ್ಲ, ಆ ಥರ ಆಗ್ಬಿಡ್ತದೆ. ಸ್ವಲ್ಪ ಅದರಿಂದ ಗಮನ ಮತ್ತು ಎಚ್ಚರವನ್ನು ವಹಿಸಿ. ಸುಖವೂ ಕಮ್ಮಿ, ಧನವೂ ಕಮ್ಮಿ. ಧನವೂ ಇಲ್ಲ, ಸುಖವೂ ಇಲ್ಲ. ಬರೀ ಮಾತಿಂದ ನಿಮ್ಮನ್ನು ಬಿಟ್ಟರೆ ಇಲ್ಲ ಅಂತ ಹೊಗಳ್ತಾ ಇರ್ತಾರೆ. ಭಾಳ ಹೊಗಳಿಕೆ ಗೌರವ ಸಿಗತ್ತೆ ವಿನಃ ದುಡ್ಡು ಸಿಗುವಂಥದ್ದು ಭಾಳ ಕಡಿಮೆ. ಮತ್ತು ಉದ್ಯೋಗಗಳು ಅಷ್ಟೇ, ಸಾಮಾನ್ಯವಾದ ಉದ್ಯೋಗಗಳು ಸಿಗ್ತದೆ. ನೀವು ಅಂದ್ಕೊಂಡಷ್ಟು ದೊಡ್ಡ ದೊಡ್ಡ ಉದ್ಯೋಗಗಳು, ಅಧಿಕಾರಗಳು ಸಿಗುವ ಚಾನ್ಸಸ್ ಭಾಳ ಕಡಿಮೆ ನಿಮಗೆ. ಬಟ್ ಸಾಮಾನ್ಯವಾದ ಉದ್ಯೋಗ ಇರ್ತದೆ, ಅದನ್ನೇ ಕಂಟಿನ್ಯೂ ಮಾಡಬೇಕು. ಯಾವುದೇ ಕಾರಣಕ್ಕೂ ಉದ್ಯೋಗಗಳನ್ನು ಬದಲಾವಣೆ ಮಾಡೋಕ್ಕೆಲ್ಲ ಹೋಗಬಾರ್ದು. ಮತ್ತು ಸರ್ಕಾರ ಕೆಲಸಗಳ ವಿರುದ್ಧ ಹೋಗಬಾರ್ದು. ಸರ್ಕಾರ ವಿರುದ್ಧ ಏನೂ ಮಾತಾಡೋಕ್ಕೆ ಹೋಗಬಾರ್ದು. ಯಾರು ಸರ್ಕಾರಿ ಕೆಲಸ ಮಾಡ್ತಾ ಇರ್ತೀರಿ, ಸರ್ಕಾರಕ್ಕೆ ಸಹಾಯರಾಗಿರ್ತೀರಿ, ನೀವೆಲ್ಲ ನೌಕರಿ ಮಾಡ್ತಿರ್ತೀರಿ, ಸ್ವಲ್ಪ ಅವ್ರ ವಿರುದ್ಧ ನೀವೇನೋ ನಿಮ್ಮದೇ ಸೇರಿರುತ್ತೆ, ಅವ್ರು ತಪ್ಪಾಗಿದ್ದರೆ ಸಹ ಅವ್ರ ವಿರುದ್ಧ ಹೋಗಬಾರ್ದು. ಸ್ವಲ್ಪ ಆದಷ್ಟು ಅದಕ್ಕೆ ಹೊಂದ್ಕೋಬೇಕು. ಸಹಿಸ್ಕೊಂಡು ಹೋದರೆ ಭಾಳ ಒಳ್ಳೆಯದಾಗ್ತದೆ. ಯಾಕೆ ಅದೇನೋ ತೊಂದರೆ ಮಾಡಿಕೊಂಡ್ರೆ ಕಷ್ಟ ಬೀಳ್ತೀರ ನೀವೆಲ್ಲ. ಮತ್ತು ಹಿರಿಯರಿಂದ ಸ್ವಲ್ಪ ಆಶಾಭಂಗ, ನೀವೇನೋ ಒಂದು ಒಳ್ಳೇದು ಹೇಳಕ್ಕೆ ಹೋಗ್ತೀರ ಮನೆಯೊಳಗೆ, ಇದು ಬೇಡಪ್ಪ ಇದು ಮಾಡಬೇಡ ಅಂತಾರೆ. ಆಶಾಭಂಗವಾಗ್ತದೆ. ಪರವಾಗಿಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಸೊ ನಿಮಗೆ ಸಂಪಾದನೆ ದುಡ್ಡು ಕಾಸೆಲ್ಲ ಬರ್ತಾ ಇರ್ತದೆ, ಬಟ್ ಎಷ್ಟೇ ಬಂದು ನಿಲ್ಲೋದಿಲ್ಲ, ಸಾಲೋದೇ ಇಲ್ಲ. ಒಂದಕ್ಕೊಂದು ಪ್ರಾಬ್ಲಮ್ ಆಗ್ತಾನೇ ಬರ್ತಾ ಇರ್ತದೆ. ಮತ್ತು ಆರೋಗ್ಯದ ಬೆಳೆಗೆ ಸ್ವಲ್ಪ ಗಮನ ಕೊಡಬೇಕು. ಆರೋಗ್ಯ ಸ್ವಲ್ಪ ಕಡಿಮೆ ಇರ್ತದೆ. ಈ ಆರೋಗ್ಯ, ಈ ದುಡ್ಡು ಕಾಸು ನೋಡಿ ಬೇಜಾರಾಗಿ ಹೋಗ್ತೀರ. ಅಯ್ಯೋ ಏನಪ್ಪ ನಮ್ಮ ಜೀವನ ಈ ಥರ ಆಯಿತು. ಈ ಕಡೆ ದುಡ್ಡು ಪ್ರಾಬ್ಲಮು, ಈ ಕಡೆ ಆರೋಗ್ಯ ಪ್ರಾಬ್ಲಮು ಎರಡೂ ಕ್ರಿಯೇಟ್ ಆಗಿ ಸ್ವಲ್ಪ ಮಾನಸಿಕವಾಗಿ ಯೋಚನೆ ಮಾಡಿ ತೊಂದರೆಗೊಳಪಡ್ತೀರಾ. ಪಡಬೇಡ್ರಿ, ಮುಂದೆ ಒಳ್ಳೆ ಅನುಕೂಲ ಚೆನ್ನಾಗಿರುತ್ತೆ. ಸ್ವಯಂಕೃತ ಅಪರಾಧ ಮಾಡ್ಕೊಂಬಿಡ್ತೀರಿ ನೀವು. ನನಗೆಲ್ಲ ಗೊತ್ತು, ನಾನೇ ಮಾಡ್ತೀನಿ ಅಂತೇಳಿ ಏನೋ ಮಾಡೋಕ್ಕೆ ಹೋಗಿ ಸಾಲದ ಸುಳಿಗೆ ಸಿಕ್ಕಾಕೊಂಡ್ಬಿಡ್ತೀರಿ. ಅದು ಎತ್ತಕ್ಕೆ ಆಗೋದಿಲ್ಲ, ಅಂಥ ಕಷ್ಟ ಬಿದ್ದು ಬಿಡ್ತಾರೆ ನೀವೆಲ್ಲ. ಆದಷ್ಟು ಸ್ವಲ್ಪ ಹುಷಾರಾಗಿರಿ ನೀವು 3-4 ತಿಂಗಳು ನೀವೆಲ್ಲ. ಮತ್ತು ಯಾವ ಕೆಲಸ ನೀವು ಅಂದ್ಕೊಂಡ ಕೆಲಸ ಯಾವುದೂ ಸಹ ಫಾಸ್ಟಾಗಿ ಆಗೋದಿಲ್ಲ, ಹೇಳ್ಕೊಂಡು ಹೋಗುತ್ತೆ. ನಿಧಾನ ಪರವಾಗಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಮತ್ತು ನಿಮ್ಮ ಜಾತಕಕ್ಕೆ ಈ ಸಲ ಸಿಂಹರಾಶಿಯವರಿಗೆ ಕುಜನ ಅನುಗ್ರಹ ಭಾಳ ಜೋರಾಗಿದೆ. ಈ ಕುಜ ಚೆನ್ನಾಗಿದ್ದಾನಪ್ಪ ಅಂದರೆ ಏನಾಗೋದು ನಿಮಗೆ ಅಂದರೆ, ಮನೆ ಆಸ್ತಿ ಭೂಮಿ ಮಾಡುವಂತಹ ಯೋಗ ಭಾಳ ಚೆನ್ನಾಗಿದೆ. ಸ್ವಲ್ಪ ಪ್ರಯತ್ನ ಪಟ್ಟರೆ ಅದನ್ನು ಕೈ ಹಿಡಿಯುತ್ತೆ ನಿಮ್ಮದು. ಸ್ವಲ್ಪ ನಿಮ್ಮ ಎಫರ್ಟ್ ಆಗಿ ನುಗ್ರಿ. ಕುಜ ಚೆನ್ನಾಗಿದ್ದಾನೆ, ಸ್ವಲ್ಪ ದುಡ್ಡು ಕಾಸಾಗಿ ಸ್ವಲ್ಪ ಮಟ್ಟಿಗೆ ಡೆವಲಪ್ಮೆಂಟ್ ಕಾಡ್ಕೋಬೋದು, ಅಡ್ವಾನ್ಸ್ ಕೊಡ್ಬೋದು. ಈ ಸೈಡ್ ನಮ್ಮದಪ್ಪ ಅಂತ ನೀವು ಕೊಡದೇ ಇದ್ರೆ ಹೆಂಗಾಗ್ತದೆ. ಹಾಗಾಗಿ ಪ್ರಯತ್ನ ಮಾಡಿ ಅದು ಅನುಕೂಲ ಆಗ್ತದೆ. ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮ ವಹಿಸಿ ಕೆಲಸ ಮಾಡಬೇಕಾಗ್ತದೆ. ಸ್ವಲ್ಪ ಶ್ರಮ ಹಾಕಿದ್ರೆ ವಿದ್ಯಾನುಕೂಲ ಚೆನ್ನಾಗಿರ್ತದೆ. ಮತ್ತು ಖರ್ಚುಗಳು ಸ್ವಲ್ಪ ಜಾಸ್ತಿ ಸಿಂಹರಾಶಿಯವರಿಗೆ, ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಪ್ರಯಾಣ ಮಾಡುವಂಥವ್ರು, ಸುಮ್ಮನೆ ಟ್ರಿಪ್ಪು ಪ್ರವಾಸಗಳು ಹೋಗುವಂಥವ್ರು ಭಾಳ ಎಚ್ಚರ ವಹಿಸಬೇಕಾಗ್ತದೆ. ಅಲ್ಲಿ ತೊಂದರೆಗಳಾಗ್ಬಿಡ್ತಾರೆ. ಪ್ರವಾಸಗಳನ್ನ ಆದಷ್ಟು ಮೊಟಕು ಮಾಡ್ಕೊಳ್ಳಿ. ಜಾಸ್ತಿ ನುಗ್ಗಕ್ಕೆ ಹೋಗಬೇಡಿ. ಪ್ರವಾಸ ಎಲ್ಲಕ್ಕೆ ಯಾರು ಕರೆದ್ರು ಹೋದರು, ಯಾರು ಬಂದರೂ ಹೋದರು ಅಂತ ಹೋಗಬೇಡಿ ಪ್ರವಾಸಗಳಿಗೆ. ಅಲ್ಲಿ ಏಟ್ ಮಾಡಿಕೊಂಡು ಭಾಳ ಒದ್ದಾಡ್ತೀರಿ ನೀವೆಲ್ಲ. ಮತ್ತು 3ನೇ ವ್ಯಕ್ತಿ ಮಾತು ಬೆಲೆ ಕೊಟ್ಟು ಮನಸ್ಸನ್ನು ಶಾಂತಿನ ಹದಗೆಡಿಸ್ಕೊತೀರಿ. 3ನೇ ವ್ಯಕ್ತಿ ಮಾತು ಏನೋ ಅಂತಾರೆ, ಏನೋ ವಿಚಾರ ಆಗುತ್ತೆ, ಅವ್ರ ಮಾತಿಗೆ ಬೆಲೆ ಕೊಡ್ತೀರ, ಮನಃಶಾಂತಿ ಹಾಳಾಗ್ತದೆ. ಹಾಗಾಗಿ ಆದಷ್ಟು 3ನೇ ವ್ಯಕ್ತಿಯ ಮಾತಿಗೆ ಬೆಲೆಯನ್ನು ಕೊಡೋಕ್ಕೆ ಹೋಗಬೇಡ್ರಿ. ಮತ್ತು ವ್ಯಾಪಾರಿಗಳಿಗೆ ಸ್ವಲ್ಪ ಧನ ಲಾಭ ಚೆನ್ನಾಗಿದೆ. ಕಾರಣ ಏನಪ್ಪ ಅಂದರೆ ಬುಧ, ವ್ಯಾಪಾರಕ್ಕೆ ಸಂಬಂಧಪಟ್ಟು ಬುಧ. ಅದಕ್ಕೋಸ್ಕರ ಹೇಳಿರೋದು, ವ್ಯಾಪಾರ ಯಾರು ಮಾಡ್ತಾರೆ ಅವರಿಗೆ ಬುಧನ ಅನುಗ್ರಹ ಚೆನ್ನಾಗಿ ಕೂಡ ಬರ್ತಾಯಿದೆ. ಸೊ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಅನುಕೂಲ ಆಗ್ತದೆ, ಲಾಸ್ ಅಂತೂ ಆಗೋದಿಲ್ಲ. ಆದರೆ ಯೋಚನೆ ಮಾಡಿದ್ರೆ ಇನ್ನೊಬ್ಬರ ಮಾತಿಂದ ಹಣ ಕಳ್ಕೊತೀರಿ. ನಿಮಗೇನು ಗೊತ್ತೋ, ನೀವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅದು ಮಾಡಿಕೊಡ್ರಿ. ಇನ್ಯಾರೋ ಬಂದ ಯಾನೋ ಕೇಳಲೇಬೇಡಿ. ನಿಮಗಿರುವ ಬುದ್ಧಿಶಕ್ತಿ ಭಾಳ ಚೆನ್ನಾಗಿ ಕೊಟ್ಟಿದೆ ಭಗವಂತ. ಇನ್ನೊಬ್ಬರ ಮಾತು ಕೇಳಿ ಬೆಲೆ ಕೊಡಬೇಕು. ನಮಗೆ ಬುದ್ಧಿ ಇಲ್ಲಪ್ಪ ಅಂದರೆ ಇನ್ನೊಬ್ಬರ ಮಾತು ಕೇಳಬೇಕು. ನಿಮ್ಮ ಬುದ್ಧಿಯೇ ಚೆನ್ನಾಗಿದೆ. ನಿಮ್ಮ ಬುದ್ಧಿ ಹೇಳಿದ ಹಾಗೆ ನಿಮ್ಮ ಅಭಿವೃದ್ಧಿಗೆ, ಕೆಡಕಲ್ಲ, ನಿಮ್ಮ ಅಭಿವೃದ್ಧಿಗೆ ಪ್ರಯತ್ನವನ್ನು ಮಾಡಿ. ಇದರಿಂದ ಬುಧನ ಅನುಗ್ರಹ ಆಗ್ತದೆ. ಯಾಕೆ ನಿಮ್ಮ ಬುಧನೇ ನಾವು ಹೆಚ್ಚು ಹೇಳ್ತಾ ಇದ್ದೀನಿ ಅಂದರೆ, ಬುಧ ಬಂದು ಸಾಮಾನ್ಯವಾಗಿ ಒಳ್ಳೆಯ ಗ್ರಹಗಳ ಜೊತೆ ಇದ್ದಾಗ ಒಳ್ಳೆಯ ಫಲವನ್ನು ಕೊಡ್ತಾನೆ, ಕೆಟ್ಟ ಗ್ರಹಗಳ ಜೊತೆ ಕೆಟ್ಟ ಫಲವನ್ನು ಕೊಟ್ಬಿಡ್ತಾನೆ. ಹಾಗಾಗಿ ಆ ಬುಧ ಏನು ಮಾಡ್ತಾನೆ, ನಿಮ್ಮ ಒಳ್ಳೆಯ ಕೆಲಸವನ್ನು ಏನು ಮಾಡ್ತಾರೆ, ಸಪೋರ್ಟ್ ಮಾಡ್ತಾ ಹೋಗ್ತಾನೆ. ಹಾಗೆ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಕೆಲಸ ಸಪೋರ್ಟ್ ಮಾಡೋದು. ಹಾಗೆ ಆದಷ್ಟು ಒಂದು ಧನಾತ್ಮಕವಾದ ಚಿಂತನೆಯಲ್ಲಿ ಹೋದರೆ ಬುಧನ ಅನುಗ್ರಹದಿಂದ ಭಾಳ ಡೆವಲಪ್ಮೆಂಟ್ ಕಾಣ್ತೀರ ವ್ಯಾಪಾರಿ ವ್ಯವಹಾರಿಗಳು. ಬೇಡದ ವ್ಯವಹಾರಕ್ಕೆ ಹೋಗಬೇಡ್ರಿ.
ಮತ್ತು ತಾಯಿ ಕಡೆಯವರು ಸ್ವಲ್ಪ ನಿಮಗೆ ಈ ಸರಿ ಶತ್ರುಗಳಾಗುವಂಥ ಚಾನ್ಸ್ ಜಾಸ್ತಿ. ತಾಯಿ ಅಕ್ಕಂಗಿರು, ಸೋದರ ಮಾವಂದಿರು, ಸ್ವಲ್ಪ ಇವರೆಲ್ಲ ಸ್ವಲ್ಪ ಇದ್ದಕ್ಕಿದ್ದಂಗೆ ನಿಮ್ಮ ಮೇಲೆ ವಿರುದ್ಧ ಆಗಿಬಿಡ್ತಾರೆ. ಸೊ ನಿಮ್ಮ ಮಾತಿಗೆ ಬೆಲೆನೇ ಕೊಡೋಲ್ಲ, ನಿಮಗೇನೋ ಅವಮಾನ ಮಾಡಾಕ್ಬಿಡ್ತಾರೆ. ಸೊ ನಿಮ್ಮ ಬಗ್ಗೆ ಅವರಿಗೆ ಒಂಥರ ಕೇರ್ಲೆಸ್ ಆಗಿಬಿಡ್ತದೆ. ಹಾಗಾಗಿ ಅವ್ರ ಥರ ಎಲ್ಲ ಜಗಳ ಕದನ ಮಾಡೋಕ್ಕೆ ಹೋಗಬೇಡಿ, ಬಿಟ್ಬಿಡಿ ಅದನ್ನು ಅಲ್ಲಿ ಕಲಿಗೆ. ಸೊ ಸರಿ ಹೋಗ್ತದೆ. ಕಲಹ ಮಾಡ್ಕೊಬೇಡಿ, ಮೌನವಾಗಿ ಇದು ಬಿಡ್ರಿ, ಅನುಕೂಲ ಆಗಿದೆ. ಮತ್ತು ಬೇಡವಾದ ವಿಚಾರಗಳಲ್ಲಿ ಸ್ವಲ್ಪ ಭಾಳ ವಾದ ಮಾಡ್ತಾರೆ ನೀವು ಸಿಂಹರಾಶಿಯವರು. ಅದು ಅವಶ್ಯಕತೆಯೇ ಇರಲ್ಲ ಆ ವಿಚಾರ, ಅಲ್ಲಿಗಲ್ಲಿ ಬಿಸಾಕ್ಬಿಟ್ರೆ ಮುಗಿದೋಗುತ್ತೆ. ಅದನ್ನೇ ಹೆಚ್ಚು ಯೋಚನೆ ಮಾಡಿ 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 ಕೋಪತಾಪ ಮಾಡಿಕೊಂಡು ಜೀವನನೇ ಹಾಳು ಮಾಡ್ಕೊತೀರಿ. ಮತ್ತು ಕೆಲವು ಸಲ ಆಲಸ್ಯನೂ ಮಾಡ್ತೀರಿ, ಸೋಮಾರಿಗಳ ಥರ ಕೆಲಸ ಮಾಡ್ತೀರಿ. ಮಾಡಿದ್ರೆ ಮಾಡೇ ಬಿಡ್ತಾರ, ಇಲ್ಲ ಮಾಡೋಣ ಇಲ್ಲ. ಸೊ ಆಲಸ್ಯದಿಂದ ನಿಮ್ಮ ವ್ಯಾಪಾರ ವ್ಯವಹಾರನ ಕಳ್ಕೊಳ್ತೀರಿ. ನಾನು ಇದೇ ಹೇಳ್ತಾರೆ, ಬುಧ ಅದೇ ಮಾಡ್ತಾರೆ. ಬುಧ ಅದೇ ಹೇಳ್ತಾರೆ. ನಾನು ಬುಧನ ವಿಚಾರ ಏನಂದರೆ, ನಿಮಗೆ ನೀವು ಧನಾತ್ಮಕವಾಗಿ ಏನು ಮಾಡ್ಕೊಂಡ್ರೂ ಅನುಕೂಲ ಆಗಿದೆ, ಋಣಾತ್ಮಕವಾಗಿ ಮಾಡ್ಕೊಂಡು ನಿಮ್ಮದು ತಪ್ಪಾಗ್ತದೆ. ಆಲಸ್ಯ ಮಾಡಿ ನಿಮ್ಮದು ತಪ್ಪು, ಕೋಪತಾಪ ಮಾಡಿಕೊಂಡು ವ್ಯಾಪಾರ ಕೇಳಿಸ್ಕೊಂಡು ನಿಮ್ಮದೇ ತಪ್ಪಾಗ್ತದೆ. ಹಾಗಾಗಿ ಆದಷ್ಟು ಶುಭ ಕಾರ್ಯಗಳಿಗೆ ಮನಸ್ಸನ್ನು ಶಾಂತಿ ನೆಮ್ಮದಿನ ಇಟ್ಕೊಂಡು ಕೆಲಸ ಕಾರ್ಯ ವ್ಯಾಪಾರವನ್ನು ಮಾಡಿರಿ, ಭಾಳ ಅನುಕೂಲವಾಗ್ತದೆ. ಇಲ್ಲಾಂದರೆ ವ್ಯಾಪಾರವನ್ನು ಹಾಳು ಮಾಡ್ಕೊಂಡ್ಬಿಡ್ತೀರಿ ನೀವು. ನಿಮ್ಮ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ಮಗ್ನವಾದರೆ ಅಧಿಕವಾದ ಧನಲಾಭ ಇದೆ. ಬುಧ ಅನುಗ್ರಹ ಚೆನ್ನಾಗಿ ಸಿಗುತ್ತೆ ನಿಮಗೆ ಅನ್ನೋದು. ನಿಮಗೆ ಗುರುವಿನ ಅನುಗ್ರಹದಿಂದ ವಿವಾಹಾದಿ ಸತ್ಕಾರ್ಯಗಳು ಚೆನ್ನಾಗಿ ಅನುಕೂಲ, ಗುರು ಚೆನ್ನಾಗಿರ್ತಾನೆ ನಿಮಗೆ. ಸೊ ಯಾಕೆ ಮದುವೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅನುಕೂಲ ಭಾಳ ಚೆನ್ನಾಗಿದೆ, ಪ್ರಯತ್ನ ಮಾಡಿ ಕೈಗೂಡ್ತದೆ. ಮತ್ತು ವಿಶೇಷವಾಗಿ ಗುರುವಿಂದ ಕೀರ್ತಿ ಗೌರವಗಳು ಸಹ ಪ್ರಾಪ್ತವಾಗ್ತದೆ. ಮನೆಯಲ್ಲಿ ಶುಭ ಕಾರ್ಯ ಮಾಡೋಕ್ಕೆ ಪ್ರಯತ್ನ ಮಾಡಿರಿ, ಅದೆಲ್ಲ ಒಳ್ಳೆಯ ಫಲವನ್ನು ಬುಧ ಮಾಡಿಕೊಡ್ತಾನೆ. ಮತ್ತು ಶುಕ್ರನ ಅನುಗ್ರಹ ಚೆನ್ನಾಗಿದೆ ನೋಡಿ. ನಿಮ್ಮ ಸಿಂಹರಾಶಿಯವರು ಶುಕ್ರ ಶತ್ರು ಆದರೂ ಸಹ ಶುಕ್ರ ಕುದುರ ಸ್ಥಾನದಿಂದ ಪರೀಕ್ಷೆ ಮಾಡಿದಾಗ ನಾವು ಸ್ತ್ರೀ ಮೂಲಕ ಧನಲಾಭಗಳಾಗುವಂತಹ ಚಾನ್ಸಸ್ ಭಾಳ ಜೋರಾಗಿರ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಭಾಳ ಅನುಕೂಲವಾಗ್ತದೆ. ಮತ್ತು ವಸ್ತ್ರ ಆಭರಣವನ್ನು ಕೊಂಡುಕೊಳ್ಳುವಂಥ ಯೋಗ ಚೆನ್ನಾಗಿದೆ. ಒಂದು ರೀತಿಯಲ್ಲಿ ಶುಭ ಯೋಗ ನಿಮಗೆ ಶುಕ್ರನಿಂದ ಒಳ್ಳೆಯ ಫಲವನ್ನು ಕೊಡ್ತಾನೆ. ಅದಕ್ಕೆ ಯಾವ ಗ್ರಹಗಳು ಯಾವ ಟೈಮಲ್ಲಿ ಎಲ್ಲ ಟೈಮಲ್ಲಿ ಕೆಟ್ಟದ್ದು ಮಾಡೋದಿಲ್ಲ, ತಮ್ಮ ತಮ್ಮ ಸ್ಥಾನಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಶುಕ್ರ ಒಳ್ಳೆಯ ಸ್ಥಾನಕ್ಕೆ ಕೂತೋದ್ರಿಂದ ನಿಮಗೆ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಮತ್ತು ಉದ್ಯೋಗದ ಬದಲಾವಣೆಯನ್ನು ಮಾಡಬೇಕು ಅಂತಿದ್ರೆ ಈಗ ಪ್ರಯತ್ನ ಮಾಡಿರಿ. ಸೊ ಪ್ರಯತ್ನವನ್ನು ಮಾಡೋ ಸ್ವಲ್ಪ ಅನುಕೂಲವಾಗುವಂಥ ಚಾನ್ಸ್ ಸಿಗುತ್ತೆ. ಸಣ್ಣ ಪುಟ್ಟ ಅನುಕೂಲ ಆಗ್ತದೆ ಅಂತ ತೊಂದರೆ ಇಲ್ಲ. ಅನ್ಯ ಸ್ತ್ರೀಯ ಪುರುಷರನ್ನು ನಂಬಿ ಹಾಳಾಗಿಬಿಡ್ತಾರೆ ಲೈಫಲ್ಲಿ ಸಿಂಹರಾಶಿಯವರು. ಇದನ್ನು ಸರಿಯಾಗಿ ಅಂಡರ್ಲೈನ್ ಮಾಡಿಕೊಳ್ಳಿ. ನಿಮಗೆ ಸಂಬಂಧವಿಲ್ಲದ ವ್ಯಕ್ತಿಗಳು, ಅನ್ಯ ಸ್ತ್ರೀಯರಾಗಲಿ ಪುರುಷರಾಗಲಿ, ಅವರು ನಂಬಿಕೊಂಡು ಹೋದರೆ ನೀವು ಅವರಿಂದ ನಂಬಿಕೆ ದ್ರೋಹ ಪೂರ್ಣ ಆಗೇ ಆಗ್ತದೆ. ಅವನು ಮೂರನೇ ವ್ಯಕ್ತಿ, ನಿಮ್ಮನ್ನು ಹಾಳು ಮಾಡಬೇಕು ಅಂದರೆ ಬರುವಂಥ ವ್ಯಕ್ತಿಗಳವರೆಲ್ಲ. ಹಾಗೆ ಆದಷ್ಟು ಬೇಡ. ನಿಮ್ಮ ಸಂಸಾರ, ನಿಮ್ಮ ಕುಟುಂಬ, ನಿಮ್ಮ ವ್ಯವಹಾರ ಏನು ಬೇಕೋ ಅವ್ರ ಮಾತು ಕೇಳ್ಕೊಳ್ಳಿ. ಅದು ಬಿಟ್ಟು ಅನ್ಯ ಸ್ತ್ರೀ ನಿಮಗೆ ಸಂಬಂಧವೇ ಇರಲ್ಲ, ಯಾವುದೋ ಒಂದು ನಿಮಿಷಕ್ಕೆ ಪರಿಚಯ ಆಗಿರ್ತಾರೆ, ಅಂಥವ್ರ ಏನೋ ವ್ಯವಹಾರ ಮಾಡಿಬಿಟ್ಟು ತೊಂದರೆಗೆ ಸಿಕ್ಕಾಕೊಳ್ಳುವಂಥ ಚಾನ್ಸಸ್ ಭಾಳ ಜಾಸ್ತಿ ಇರ್ತದೆ. ಸ್ವಲ್ಪ ಕಾಲಿನ ಆರೋಗ್ಯದ ಬಗ್ಗೆ ಎಚ್ಚರ ಕೊಡಿ. ಸ್ವಲ್ಪ ಮೂಳೆಗೆ ತೊಂದರೆಗಳಾಗುವಂಥ ಚಾನ್ಸಸ್. ಹಾಗಾಗಿ ಮೆಟ್ಲತ್ಬೇಕಾದ್ರೆ ಇಳಿಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಜಾರಿ ಬೀಳುವಂಥ ಚಾನ್ಸಸ್ ಇರ್ತದೆ, ಮೂಳೆಗೆ ತೊಂದರೆಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಸ್ವಲ್ಪ ಎಚ್ಚರವನ್ನು ಕೊಟ್ಟರೆ ಭಾಳ ಒಳ್ಳೆಯದು. ಈ ಮೀನುಕಂಡ, ಮೂಳೆಗಳು ಇವೆಲ್ಲ ಸ್ವಲ್ಪ ತೊಂದರೆಗಳು ಆಗ್ತದೆ. ಸೊ ಮನೆಯಲ್ಲಿ ನೀವು ವಿಶೇಷವಾಗಿ ದೊಡ್ಡವ್ರ ಜೊತೆ ಕದನ ಮಾಡ್ಕೊತೀರಿ, ಹಿರಿಯರ ಜೊತೆ ಏನೋ ಮಾತಾಡಿ ಜಗಳ ಕದನ ಮಾಡ್ಕೊತೀರ, ಇಳಿಬೇಡಿ. ದೊಡ್ಡವರು ಏನಾದ್ರು ಒಂದು ಮಾತಾಡಿದ್ರೆ ಸಹಿಸ್ಕೊಂಡು ಮುಂದಕ್ಕೆ ಹೋಗಿ. ಅದನ್ನೇ ದೊಡ್ಡ ರಂಪ ಮಾಡಿಕೊಂಡ್ರೆ ಮನೆಯಲ್ಲಿ ಶಾಂತಿಗಳಿರೋದಿಲ್ಲ, ನಿಮ್ಮದೇ ತಪ್ಪಾಗಿರ್ತದೆ. ಆದ್ದರಿಂದ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ನಿಮ್ಮ ಅಭಿವೃದ್ಧಿಗೆ ತಿಂಗಳಲ್ಲಿ ಏನು ಮಾಡಬೇಕಪ್ಪ ಅಂದರೆ ನಿಮಗೆ ವಿಶೇಷವಾಗಿ ರವಿನೇ ಎಫೆಕ್ಟ್ ನಿಮಗೆ. ಹಾಗಾಗಿ ರವಿ ಶಾಂತಿನ ಮಾಡೋದು, ಸೂರ್ಯಗ್ರಹ ಪ್ರಾರ್ಥನೆ, ಸೂರ್ಯನ ದ್ವಾದಶ ನಾಮಗಳನ್ನು ಪ್ರತಿನಿತ್ಯ ಹೇಳುವಂತಹದ್ದು, ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಗೋಧಿಯನ್ನು ದಾನ ಕೊಡುವಂಥ ದೇವಸ್ಥಾನಕ್ಕೆ. ಯಾವುದೇ ದಾನ ಅಂದರೆ ಯಾವುದೇ ತನಕ ಕೊಡ್ಬೋದು, ಇಂಥ ದೇವಸ್ಥಾನ ಅಂತ ಏನಿಲ್ಲ ಅದಕ್ಕೆ. ಹಾಗಾಗಿ ಗೋಧಿನ ದಾನ ಕೊಡುವಂತಹದ್ದು ಹೀಗೆ ಯಾರು ಮಾಡ್ತೀರಿ ಅಂಥವರಿಗೆ ಎಲ್ಲ ಕಟ್ಟ ಪರಿಹಾರ ಆಗ್ತದೆ. ಮುಖ್ಯವಾಗಿ ನೀವು ಮಾಡಬೇಕಾದಂಥ ರವಿ ಮತ್ತು ರಾಹುಗೆ ಸಂಬಂಧಪಟ್ಟ ಶಾಂತಿಗಳು ಮತ್ತು ಗೋಧಿ ದಾನ ಕೊಡುವಂತಹದ್ದು, ಉದ್ದಿನಬೇಳೆ ದಾನ ಕೊಡುವಂತಹದ್ದು, ವಿಶೇಷವಾಗಿ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಮಾಡುವಂತಹದ್ದು, ಬೆಳಗ್ಗೆ ಬೇಗ ಎದ್ದು ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಧನುರ್ಮಾಸ ಪೂಜೆಗಳನ್ನು ಮಾಡುವಂಥದ್ದು. ಇವೆಲ್ಲ ಧನುರ್ಮಾಸದಲ್ಲಿ ಬೇಗ ಹೇಳಲೇಬೇಕಲ್ಲ. ಹಾಗೆ 4 ಗಂಟೆಗೆ ಗೆದ್ದು ಒಂದು ಸೂರ್ಯ ನಮಸ್ಕಾರವನ್ನು ಮಾಡಿರಿ, ಸೂರ್ಯ ಪ್ರಾರ್ಥನೆಯನ್ನು ಮಾಡಿ, ಸೂರ್ಯ ಮಂತ್ರವನ್ನೇ ಹೇಳ್ಕೊಳ್ಳಿ. ಹೇಳಿ ಆ ಒಂದು ರವೆಯನ್ನು ಗೋಧಿನ ದಾನ ಕೊಡಿ, ಭಾಳ ಒಳ್ಳೆಯದು. ಇವೆಲ್ಲ ಭಾನುವಾರ ದಾನ ಕೊಡಿ. ಪ್ರತಿ ಭಾನುವಾರ ಒಂದು 4-5 ವಾರ ಭಾನುವಾರ ಬರ್ತದೆ. ಪ್ರತಿ ಭಾನುವಾರ ಹೋಗಿ ಗೋಧಿ ದಾನ ಕೊಟ್ಟು ಬಂದರೆ ಆ ತಿಂಗಳಲ್ಲಿ ಯಾವ ಕಷ್ಟಗಳು ಬರೋಲ್ಲ. ಬೇಕಾದಷ್ಟು ಅನುಕೂಲವಾಗುವಂಥ ಯೋಚನೆ. ರವಿ ಮತ್ತು ರಾಹು ಅಂದರೆ ಉದ್ದಿನಬೇಳೆ ದಾನ ಕೊಡುವಂಥದ್ದು, ಗೋಧಿ ಅಥವಾ ರವೆಯನ್ನು ದಾನ ಕೊಡುವಂಥದ್ದು ಯಾರು ಕೊಡ್ತಾರೆ ಒಂದು 4-5 ವಾರ ಆ ಜನವರಿಯಲ್ಲಿ, ಅವರಿಗೆ ಯಾವ ಕಷ್ಟಗಳು ಸಹ ನಿಮಗೆ ಆಗೋದಿಲ್ಲ. ಹಾಗಾಗಿ ಆದಷ್ಟು ಸಿಂಹರಾಶಿಯವರು
ನಿಮ್ಮ ನೆಮ್ಮದಿಗೋಸ್ಕರ ಮುಖ್ಯವಾಗಿ ಕೂತ್ಕೊಂಡು ಒಂದೇ ಮನಸ್ಸಿಂದ ಏಕಾಗ್ರದಿಂದ ರವಿ ಧ್ಯಾನವನ್ನು ಮಾಡೋದು. ರವಿ ಮಂತ್ರ ಜಪ ಮಾಡುವಂಥ ರವಿಯ ದ್ವಾದಶ ನಾಮಗಳು, ಸೂರ್ಯನ ದ್ವಾದಶ ನಾಮಗಳು ಕೇಳಿದ್ರೆ ಬರ್ತವೆ. ಆ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ಮಂತ್ರವನ್ನು ಹೇಳ್ಕೊಳ್ಳಿ, ಬಹಳ ಒಳ್ಳೆಯದಾಗ್ತದೆ. ನಮಸ್ಕಾರಗಳು.